ಈ ಕಥೆಯ ಮೊದಲ ಭಾಗ ನಾವು ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋದಲ್ಲಿದೆ. ಪಕ್ಕದ ಊರಿನಲ್ಲಿರುವ ನದಿಯ ಬದಿಯಲ್ಲಿರುವ ಆಲದ ಮರದ ಕೆಳಗೆ ಹೂತಿಟ್ಟ ಒಂದು ತಾಮ್ರದ ಮಡಿಕೆ ಒಳಗೆ ಒಂದು ಬಂಗಾರದ ಬಣ್ಣದ ಮಾಂತ್ರಿಕ ಸುತ್ತಿಗೆ ಇದೆ. ಅದನ್ನ ನೀನು ನೆಲಕ್ಕೆ ಬಡಿದು ಏನು ಬೇಕೆಂದು ಕೇಳಿಕೊಂಡರೆ ಕ್ಷಣಾರ್ಧದಲ್ಲಿ ನೀನು ಬೇಡಿಕೊಂಡದ್ದು ಆಗುವುದು. ಆದರೆ ಆ ಮರದ ಪಕ್ಕದಲ್ಲಿ ಒಂದು ಪೆಟ್ಟಿಗೆ ಒಳಗೆ ಬಂಗಾರದ ನಾಣ್ಯಗಳನ್ನು ಇಡಲಾಗಿದೆ. ಆ ಬಂಗಾರದ ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನು ಕೂಡ ನೀನು ಉಪಯೋಗಿಸದೆ ಆ ಬಂಗಾರದ ನಾಣ್ಯಗಳನ್ನು ನಿನ್ನ ಊರಿನಲ್ಲಿರುವ ಎಲ್ಲಾ ಬಡವರಿಗೂ ನೀಡು, ಹಾಗೂ ನಿನಗೆ ಬೇಕಾದದ್ದನ್ನು ನೀನು ಮಾಂತ್ರಿಕ ಸುತ್ತಿಗೆ ಮೂಲಕ ಪಡೆಯಬಹುದಾಗಿದೆ ಎಂದು ಮರವು ರಾಮುವಿಗೆ ಹೇಳಿ ಅಲ್ಲಿಂದ ತಟಸ್ಥವಾಯಿತು. ಆಲದ ಮರ ಹೇಳಿದಂತೆ ರಾಮು ತನ್ನ ಊರಿನ ಪಕ್ಕದಲ್ಲಿರುವ ನದಿಯ ಪಕ್ಕದ ಆಲದ ಮರದ ಕೆಳ ಬಂಗಾರದ ನಾಣ್ಯವನ್ನು ತುಂಬಿದ ಮಡಿಕೆ ಮತ್ತು ಕೊಡಲಿಯನ್ನು ಹುಡುಕಲು ಬಂದ. ಹೌದು, ಅಲ್ಲೊಂದು ಆಲದ ಮರ ಇತ್ತು. ಅವನು ಆಲದ ಮರದ ಕೆಳಗೆ ಇದ್ದ ಬಂಗಾರದ ನಾಣ್ಯ ತುಂಬಿದ ಮಡಿಕೆಯನ್ನು ಎತ್ತಿ ಆ ಕಲ್ಲಿನ ಮೇಲಿಟ್ಟನು. ಕೂಡಲೇ ಅವನಿಗೆ ಒಂದು ಆಕಾಶದ ಅಂಚಿನಿಂದ ಜೋರಾಗಿ ರಾಮು ಎಂದು ಕೂಗಿದ ಹಾಗೆ ಧ್ವನಿ ಕೇಳಿಸಿತು. ರಾಮು, ನೀನು ಅಲ್ಲೇ ಮರದ ಪೋಟರಿಯಲ್ಲಿ ಅವಿತು ಕುಳಿತುಕೊಳ್ಳು. ಈಗ ಇಲ್ಲಿ ಒಂದು ಪಾರಿವಾಳ ಹಾರಿ ಬರುವುದು. ಮುಂದೆ ಏನು ಮಾಡಬೇಕೆಂದು ಆ ಪಾರಿವಾಳ ನಿನಗೆ ಹೇಳುತ್ತದೆ. ಆಕಾಶದ ಅಂಚಿನಿಂದ ಬಂದ ಶಬ್ದ ನಿಂತ ಕೂಡಲೇ ಅಲ್ಲಿ ಜೋರಾಗಿ ಗುಡುಗು ಸಿಡಿಲು ಮಳೆ ಶುರುವಾಯಿತು. ಗೆಳೆಯರೇ, ಈ ಕಥೆಯ ಮುಂದಿನ ಭಾಗವನ್ನು ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುವುದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.